ಏನೇ ನೇತ್ರಮ್ಮ ಅಲೆ ಉಂಡು ಕೂಕೊಂಡೇನೆ ಏನು ಮಾಡಿದ ಅಡುಗೆನೆ 7 ಹೊತ್ತು ಮುಂಚೆ ಚಳಿ ಕಾಸಂಗಿದೆಯಮ್ಮ. ವಿಜಯಂತಿ ಅಲೆ ಉಂಡೆ ತಿಂಡಿ ಮಾಡಿದ್ದೆ ನಾನು. ಮೆಂತ್ಯ ಸೊಪ್ಪು ಜಾಸ್ತಿ ಇಲ್ಲಿ ಯಾರ ಮಾರಕ್ಕೆ ಬಂದಿದ್ರು, 10 ರೂಪಾಯಿಗೆ 2-3 ಕೊಟ್ಟರು. ಅದಕ್ಕೆ ಜಾಸ್ತಿ ಇತ್ತಲ್ಲ, ಒಂದು ಸ್ವಲ್ಪ ಮೆಂತ್ಯ ಪಲಾವ್ ಮಾಡಿ ಉಳ್ಸಪ್ ಮಾಡಿಕ್ಕಿದ್ದೀನಿ. ಈಗ ಏನು ಕಮ್ಮಿ ರೇಟಮ್ಮ, ಸೊಪ್ಪೇನು ಮಸ್ತ ಸಿಗ್ತೈತಿ. ಅಯ್ಯೋ ಮಸ್ತ ಬತ್ತಾರಮ್ಮ ಸೊಪ್ಪು. ನಾನಂತೂ ಜಾಸ್ತಿ 2-3 ಬರೀ ಸೊಪ್ಪೆ ತಾಮದಮ್ಮ. ಮೆಂತ್ಯ ಸೊಪ್ಪು ಎಲ್ಲ ಸೊಪ್ಪೆಲ್ಲ ತಗೊಂತೀನಿ. ಸೊಪ್ಪು ಈರುಳ್ಳಿ ಎಲ್ಲ ಕಾಯಿ ಎಲ್ಲ ಹಾಕಿ ಹುರ್ಕೊಂಡು ಕೊಡ್ತೀನಿ ನಮ್ಮ ಮನೆಯವ್ರಿಗೆ. ನೀವು ನಂಗೆ ತಗೋಬೇಕಮ್ಮ, ನಿಮ್ಮ ಹುಡುಗರು ಉಂಬಲ್ಲ ಅಂತ ನೀನಂತೂ ಉಳ್ಸಪ್ಪೆ ಮಾಡೋದಿಲ್ಲ ತಾಯಿ. ಮತ್ತೀಗ ನಮ್ಮ ಹುಡುಗರು ಉಳ್ಸಪ್ ಅಂದರೆ ತಾಯಿ ಅವ್ರಿಗೆ ಬ್ಯಾರೇದು ಮಾಡಬೇಕು. ಅದಕ್ಕೆ ನನಗೆ ಬೇಜಾರ. ಸೊಪ್ಪು ತಗೊಂಡು ಉಳ್ಸಪ್ ಮಾಡ್ಬೇಕಂದ್ರೆ ತಲೆನೋವು. ನಮ್ಮ ಅಯ್ಯಪ್ಪ ನಾನು ಇಬ್ಬರೇ ಉಣ್ಬೇಕು ಉಳ್ಸಪ್ಪ. ಆ ಹುಡುಗರು ಕೈ ಇಕ್ಕಲ್ಲ ಉಳ್ಸಪ್ನ ಹಂಗೇನೆ. ಏನು ನೇತ್ರಮ್ಮ ಆಲೆ ಮೆಂತ್ಯ ಪಲಾವ್ ಮಾಡಿದೆ, ಸೊಪ್ಪು ಒಂದು ರಾಸನ್ ತಗೊಂಡಲ್ಲ ಆಗಲಿ. ಅದಕ್ಕೆ ನಮ್ಮ ಹುಡುಗರು ಉಂಬಲ್ಲ ಅಂತ ಹೇಳ್ತಿದ್ದೆ, ಉಳ್ಸಪ್ ಮಾಡಿದೆ. ನ್ಯಾತ್ ಮಾಡಿದೆ ತಾಯಿ, ಆಟನ್ ಸೊಪ್ಪು ತಗೊಂಬಂದು. ಅಯ್ಯೋ ಮೆಂತ್ಯ ಪಲಾವ್ ಮಾಡಿದ್ನಮ್ಮ ನಾನು. ಸೊಪ್ಪು ತಂದು ಜಾಸ್ತಿ ಕಮ್ಮಿ ರೇಟಿಗೆ ಕೊಟ್ರಲ್ಲ, ಅದಕ್ಕೆ ಜಾಸ್ತಿ ತಗೊಂಬಂದೆ. ಸೊಪ್ಪು ತಗೊಂಬಂದು ಮೆಂತ್ಯ ಪಲಾವ್ ಮಾಡಿದೆ. ನಮ್ಮ ಹುಡುಗರಿಗೆ ಮಾಡಿರ್ತೀನಿ ಮೆಂತ್ಯ ಪಲಾವ್. ನಮ್ಮ ಅಯ್ಯಪ್ಪ ಸಾರು ಬೇಕಲ್ಲ, ಅದಕ್ಕೆ ನಾನು ಉಳ್ಸಪ್ ಮಾಡಿದ್ದೀನಿ. 2 ಮಾಡಿರ್ತೀನಿ ಒಂದೇ ಸಾರಿ. ಮಧ್ಯಾಹ್ನಕ್ಕೆ ಬೇಕಾದರೆ ಮುದ್ದೆ ಮಾಡ್ಕೊಂಡು ಕೊಡೋದು ಅಂತೇಳಿ ಉಳ್ಸಪ್ ಮಾಡಿದ್ ನಮ್ಮ ಮಾಲೇನೆ. ಮತ್ತು ಸೊಪ್ಪು ಕಮ್ಮಿ ರೇಟ್ ಇದ್ದಾಗ ತಿನ್ನಬೇಕು. ಒಂದೊಂದು ಸತಿ ಬರೀ 25 ರೂಪಾಯಿ 20 ರೂಪಾಯಿಗೆ ಒಂದೊಂದು ಉಡಾಗುತ್ತೆ ಮೆಂತ್ಯ ಸೊಪ್ಪು. ಇವಾಗ ನೋಡಿ ಎಷ್ಟು ಅಗ್ವಾಗೈತೆ. ಅದು ಸೊಪ್ಪಂತೂ ಮಸ್ತ್ ಜನ ತತ್ತಾರಂತಾಯಿ. ಅಯ್ಯೋ ನಾವು ಹಂಗೆ ತಾಯಿ, ಸೊಪ್ಪು ಅಗ್ವಾಗಿದ್ದಾಗ ಮಾತ್ರ ಸೊಪ್ಪು, ಕಿರುಕ್ಸಲೆ ಸೊಪ್ಪು ಅದೆಲ್ಲ ಸೊಪ್ಪು ತಿಂತೀವಿ. ಇವರಂತೂ ಸೊಪ್ಪು ತಾಮದೇ ಇಲ್ಲ. ಅದಕ್ಕೆ ಹೆಂಗೆ ಅಂತ ಮಾತಾಡ್ತಿದ್ವು ಒಮ್ಮಿಬ್ರು. ನೀನು ತಗೊಂಡೇನು ಸೊಪ್ಪ? ಇಲ್ಲಮ್ಮ ತಾಯಿ, ನಾವು ಯಾವ ಸೊಪ್ಪು ತಂಡಿಲ್ಲ. ನಮ್ಮ ಹೊಲ್ದಾಗೆ ಮಸ್ತಾಗಿ ಒಯ್ದಿದ್ದೀವಿ. ಇವಾಗ ಅದಕ್ಕೆ ನಮ್ಮ ಅಯ್ಯಪ್ಪನ ಕೊಟ್ಟು ಕಳ್ಸೋಣ ಅಂತಂದು ಹೇಳಿ ನಾವು ಕೊಟ್ಟು ಕಳಿಸ್ತೀನಿ. ಇವಾಗ ಎಲ್ಲ ತಗೊಂಡು ಹೋಗುತ್ತೆ ಸೊಪ್ಪು. ನಾವೇ ಒಯ್ದಿದ್ದೀವಿ ಮಸ್ತಾಗಿ. ಅದಕ್ಕೆ ನಾನು ಕೇಳೋಣ ಅಂತ ಬಂದೆ. ಇವಳು ತಗೊಂಡಿದ್ದು ನೋಡಿ ಸುಮ್ಮನೆ ಅದು. ನೀ ಸೊಪ್ಪು ಒಯ್ದಿದ್ದೀಯ ನಂಗಾರೆ? ನಮಗೆ ಗೊತ್ತೇ ಇಲ್ಲಮ್ಮ. ನಾವು ಅಯ್ಯಮ್ಮ ಯಾರ ತಂದಿತ್ತಮ್ಮ ಅಯ್ಯಮ್ಮ ತಗೊಂಡ್ವಿ ಸೊಪ್ಪು. ನೀವು ಒಯ್ದಿದ್ರಂತ ಗೊತ್ತೇ ಇಲ್ಲ ನನಗೆ ಸೊಪ್ಪು. ಮತ್ತು ನಾವು ಒಯ್ದಿದ್ದೀವಿ ಸೊಪ್ಪು. ನಾನು ಗಾರ್ಮೆಂಟ್ಸಿಗೆ ಹೋಗ್ತೀನಿ, ನಮ್ಮ ಅಯ್ಯಪ್ಪ ತಗೊಂಡು ಹೋಗುತ್ತೆ, ಮಾರ್ಕೊಂಬತ್ತೈತಿ. ಅದಕ್ಕೆ ಇವಾಗ ಒಂದು ಹೊಸ ಗಾಡಿ ಕೊಡಿಸು ಅಂತೂ ಒಂದು ಹೊಸ ಗಾಡಿನೂ ಕೊಡಿಸಿದ್ದೀವಿ. ತಗೊಂಡೋಗುತ್ತೆ ಗಾಡಿಗಾದ್ರೆ ತಗೊಂಡೋಗುತ್ತೆ. ನಮ್ಮ ಕೈಲೆಲ್ಲ ಆಗುತ್ತೆ. ಅದನ್ನ ಹೊತ್ಕೊಂಡು ಮಾರೋ ಅಷ್ಟೊತ್ತಿಗೆ ಟೈಮಾಗಿ ಹೋಗುತ್ತೆ. ಹಾಗಾದ್ರೆ ಎಲ್ಲರೂ ಸೇರ್ಕೊಂಡು ಅಲ್ಲಿ ಏನೋ ಮಾತಾಡ್ತಾ ನಿಂತ್ಕೊಂಡಿದ್ದೀರಾ? ಬರೀ ಸೊಪ್ಪಿನ ಸಾರು ಮಾಡೋದೇ ಮಾತಾಡ್ತೀರ ತಾಯಾರ ನೀವು. ಹೊಸರು ಬರೀ ಸೊಪ್ಪು ಅಗ್ವಾಗೈತೆ ಅಂತ ಸೊಪ್ಪು ತಾಮೋದು, ಬರೀ ಮೆಂತ್ಯ ಪಲಾವು ಅಂತ ಮಾಡೋದು. ಇಲ್ಲಾಂದರೆ ಟೊಮೆಟೊ ಬಾತ್ ಮಾಡ್ತಾರೆ. ಟೊಮೆಟೊ ರೇಟ್ ಕಮ್ಮಿ ಆಗೈತಲ್ಲ, ಅದಕ್ಕೆ ಬರೀ ಯಾರನ್ನ ಕೇಳಿ ಬರೀ ಟೊಮೆಟೊ ಬಾತು. ಏನು ತಾಯಿ ಅಲ್ಲೇ ತಿಂದು ಕುಕ್ಕೊಬಿಟ್ಟಿದ್ದಾರೆ. ಈ ವಜ್ಜೆ ಒಬ್ಳು ಅಲ್ಲೇ ಬಂದ್ಬಿಟ್ಲು ಹಂಗೇನೆ. ಈ ವಜ್ಜೆ ಅಂತೂ ಯಾತನ ಮಾಡೋ ಆಡ್ಕೊಂಬ್ತಿರ್ತಾಳೆ ಹಂಗೇನೆ. ನನಗೆ ಮಾಡಿಕೆ ಗನವಾ ತಿಂತಾಳೆ ಈ ವಜ್ಜಿನ. ಅಲ್ಲೇ ಮೆಂತ್ಯ ಪಲಾವ್ ಒಂದಿದ್ದಕ್ಕೆ ಟೊಮೆಟೊ ಬಾತು ಅದು ತಿಂತೀರ ಅಂತ ಹೇಳ್ತಿದ್ದಾಳೆ. ಮಾಡಿಕೊಟ್ರೆ ಗನವಾ ತುರುಕ್ತಿರ್ತಾಳೆ ವಜ್ಜಿ. ನಮ್ಮ ಬೈಕೆಂಬ್ತಾಳೆ. ಬಿಡಿ ಅತ್ತ ಹೋಗ್ಲಿ. ಒಜ್ಜಿಗೆ ಮೊದಲೆಲ್ಲ ಮಾಡ್ತಿರ್ಲಿಲ್ಲ ಯಾರೂ. ಅದಕ್ಕೆ ಕೇಳ್ತಾಳೆ ಒಜ್ಜಿ, ನೀನು ಏನು ಅದಕ್ಕೆ ಏನು ಸಿಟ್ಟಾಗ್ತಿ ಬಿಡತ್ತ. ಕೇಳಿದ್ರು ಕೇಳ್ತಾಳೆ. ಟೊಮೆಟೊ ರೇಟ್ ಕಮ್ಮಿ ಐತಲ್ಲ, ಎಲ್ಲ ಮನೆಗೆ ಟೊಮೆಟೊ ಬಾತ್ ಮಾಡ್ತಾರೆ, ಅವ್ರ ಮನೆಗೂ ಮಾಡ್ತಾರಲ್ಲ, ಅದಕ್ಕೆ ಕೇಳ್ತಾರೆ. ಬಿಡು ಕೇಳಿದ್ರು ಕೇಳ್ತಾಳೆ. ಅದಕ್ಕೆ ಯಾಕೆ ಬೇಜಾರಾಗ್ತೀನಿ? ಅಯ್ಯೋ ಸಿಮ್ಮಜ್ಜಿ ಸೊಸೆನೂ ನನ್ನ ತಗೊಂಡೋಗಿ ಮೆಂತ್ಯ ಸೊಪ್ಪು ತಗೊಂಡೋತು. ನಮ್ಮ ಮನೆ ತಕ್ಕ ಬಂದು ಆಗಲೇ ಬಂದು ಮೆಂತ್ಯ ಸೊಪ್ಪನ್ನು ಕೊತ್ತಂಬರಿ ಸೊಪ್ಪು ಕೊಡು ಅಂತ ಇಸ್ಕೊಂಡೋತು. ಸೊಸೆ ಪಲಾವ್ ಮಾಡ್ಯಾವಳೆ ಏನು ಮೆಂತ್ಯ ಪಲಾವ್. ಅದಕ್ಕೆ ಒಯ್ದು ಬೈಕೆಂಬ್ತಾಳೆ. ಅಯ್ಯೋ ಈಗಿನ ಹೆಂಗಸ್ರಿಗಂತೂ ಉಳ್ಸಪ್ಪು ಅನ್ನ ಮುದ್ದೆ ಮಾಡಲ್ಲ. ಬರೀ ಸೊಪ್ಪು ತಂದಂದ್ರೆ ಬರೀ ಪಲಾವು. ಯಾಕೆ ಮಾಡಿದ್ದೆ ಮೆಂತ್ಯ ಪಲಾವ್ ಮಾಡಿದ್ನಿ, ಯಾಕೆ ಮಾಡಿದ್ದೆ ಟೊಮೆಟೊ ಬಾತ್ ಮಾಡಿದ್ನಿ, ಬರೀ ಅದೇನೆ. ಅವ್ರಿಗೇನು ಮುದ್ದೆ ಅನ್ನ ಮುದ್ದೆ ಅಂತ ಮುಟ್ಟೋದೇ ಇಲ್ಲಮ್ಮ. ಬರೀ ಅದನ್ನ ತಿಂದು ಆಸೆ ತಪ್ಪಾಗ್ಯಾರ. ಕಣಜ್ಜಿ ಇವಾಗೆಲ್ಲ ಎಗ್ ರೈಸು ಬರೀ ಇಂಥ ತಿಂಡಿಗಳು ಇವೆಲ್ಲ ತಿಂದ್ಕೊಂಡೆ ಮತ್ತೆ ಹೆಂಗಸ್ರುಗಳೆಲ್ಲ ದಪ್ಪ ಆಗಿ ಬದುಕು ಮಾಡೋಕ್ಕಾಗಲ್ಲ. ಹಂಗಾಗಿ ಈಗ ನೋಡು ನೀನು ತೆಳ್ಳಗಿರೋದಕ್ಕೆ ಹೆಂಗೆ ಬದುಕು ಮಾಡ್ತೀಯ? ಅಯ್ಯೋ ದಪ್ಪ ಆದ್ರೇನು ನಾವೇನು ಇವಾಗೇನು ಗಾರ್ಮೆಂಟ್ಸಿಗೆ ಹೋಗ್ತೀವಿ, ಏನು ಹೊಲ್ದಾಗಳು ಮಾಡೋಕ್ಕೆ ಹೋಗಲ್ಲ. ಹೊಲ್ದಾಗ ಮಾಡಂಗಿದ್ರೆ ದಪ್ಪ ಆಗಬಾರ್ದು. ನಾವು ವಜ್ಜಿ ತೆಳ್ಗದಾಳ ಅಂತಂದ. ವಜ್ಜಿ ಎಲ್ಗೂ ಹಂಗದಾಳೆ. ಹೊಲ್ದ ಮನೆಗಳು ಮಾಡ್ತಾಳೆ. ಸೊಸೆ ಎಲ್ಲ ಮಾಡ್ಕೊಂಡಿರ್ತಾಳೆ. ನೀನು ಒಂದು 2-3 ಸಲ ತೊಳ್ಕೊಟ್ಟು ಅಡುಗೆ ಮಾಡಿ. ಅಯ್ಯೋ ಇವಳಿಗಂತೂ ನಾನು ಮಾತಾಡಂಗಿಲ್ಲ ಹಂಗೇನೆ. ಹೆಂಗೆ ಉರ್ರು ಅಂತಿರ್ತಾಳೆ. ನಾವು ತೆಳಗೆ ಅಮ್ಮಿರೋದು ನೋಡು. ಒಂದು ರಾಸ ದಪ್ಪ ಆಗಿದ್ರೆ ನೀವು ನೋಡಿರಿ. ಅದಕ್ಕೆ ನಾನು ಒರೆ ತಿಂಡಿ ತಿಂದು ಒಂದು ರಾಸ ದಪ್ಪ ಆಗಿದ್ದಾರೆ ಅಂತಂದು ನಮ್ಮ ಇವಳಂಗೆ ಉರ್ರು ಅಂತಾಳೆ. ನಾನು ಮಾತಾಡೋಕ್ಕಿಲ್ಲ. ಅಯ್ಯೋ ಬಿಡ್ರಿ ತಾಯಿ ಹೋಗ್ಲಿ. ಆ ಅಜ್ಜಿಗೆ ಮುದ್ದೆ ಮಾಡಿಕೊಡ್ತೀನಿ ಅಂತ ಹೇಳಿ ಸೊಸೆ. ಆ ಅಜ್ಜಿಗೆ ಅದನ್ನೇ ಇಕ್ಕಿದ್ಲೇನು. ಅದಕ್ಕೆ ಅಜ್ಜಿ ಬೈಕೆಂಬ ಬಿಡು ಹೋಗ್ಲಿ, ಹೆಂಗನ ಮಾಡ್ಕೊಂಬ್ಲಿ. ನಮಗೆ ಯಾಕೆ ಸೊಸೆ ಅದಿಕ್ತಾಳೆ ಅದು ನುಂಡು ಬಂತಾಳೆ ಇನ್ನಂತ ಬೈಕೆಂಬ್ತಾಳೆ ಅಜ್ಜಿ. ಅಯ್ಯೋ ನಾನು ಬಟ್ಟೆ ಒಗ್ದಪ್ಪ. ಅದಕ್ಕೆ ಹೊತ್ತು ಮುಂಚೆ ತಿಂಡಿ ಮಾಡೀನಿ. ಸ್ವಲ್ಪ ಬಟ್ಟೆದ ನೆನ್ಸಿಕ್ಕೇನಿ. ನಾಳೆಗೆ ಭಾನುವಾರ ಅಲ್ಲ, ಒಂದು ಸ್ವಲ್ಪ ಜಾಸ್ತಿ ಮಾವತ್ತು ಮನೆ ಕೆಂಡ್ರು ಕಲ್ತ್ಕೊಂಡೋಗುತ್ತೆ. ಅದಕ್ಕೆ ಇವತ್ತು ಒಗ್ದಕ್ಕೆ ಹೋಗ್ತೀನಿ. ಸ್ವಲ್ಪ ಇದ್ದಾವೆ ತೊಳ್ದಕ್ಕೆ ಹೋಗ್ತೀನಿ ಬಟ್ಟೆ ನೀರು ಜಲ್ದು. ನೀವು ಹಂಗೆ ಮಾತಾಡಿರ್ತಾಯಿರ.
ಹೋಗಂತಾಯಿ ತೊಳ್ದಾಕ್ ನಿನ್ನ ಪಾಡಿ ನೀನು ಬದುಕು ಮಾಡ್ಕೆ ನಾವೇ ಇನ್ನೊಂದು 5 ನಿಮಿಷ ಕೂತ್ಕೊಂಡ್ರೆ ಕಲ್ತ್ಕೊಂಡು ಹೋಗುತ್ತೆ. ನಾವು 9 10 ಗಂಟೆಗೆ ನೀನಂದ್ರೆ ಇವಾಗ ಓಡೋಗ್ಬೇಕು ಪಾಪ. ಹೋಗಿ ತೊಳ್ಕೋಗಿ ಬಟ್ಟೆನಿ ನೀನು ನಾಳೆ ಫಾಲೋ ಮಾಡಿಕ್ಕಿದೆಯೇನ. ಹೋಗು ಜಲ್ತ್ ಬಟ್ಟೆ ಒಗ್ದಕ್ಕೆ ಹೋಗು. ನೋಡಿದ್ರಲ್ಲ ವೀಕ್ಷಕರ್, ಈಗಿನ ಹೆಂಗಸರು ಬರೀ ತಿಂಡಿ ತಿಂಡಿ ಅಂತಾರೆ, ಮುದ್ದೆ ಉಂಬ ಸುದ್ದಿ ಇಲ್ಲ. ಅಯ್ಯೋ ಈ ತಿಮ್ಮಜ್ಜಿ ಅದಕ್ಕೆ ಬೈಕೊಂತಾರೆ. ಬರೀ ಟಮಾಟ ಬಾತು, ಮೆಂತೆ ಪಲಾವು, ವಾಂಗಿ ಬಾತು, ಬರೀ ಇವೆ ಬಾತ್ ಕೂಡ ಆಗ್ಯಾವೆ. ಚಿತ್ರಾನ್ನ, ಬರೀ ಪುಳಿಯೋಗರೆ, ಬರೀ ಒಂದು ಮಾಡ್ಕೊಂಡು ಕೂಕೊಂತಾರೆ. ಅನ್ನ ಮುದ್ದೆ ಉಂಬ ಸುದ್ದಿ ಇಲ್ಲ ಅಂತ ಬೈಕೊಂತಿದ್ದಾಳೆ. ಅದಕ್ಕೆ ಈ ಹೆಂಗಸರ ಅಜ್ಜಿ ಬೈತಿದ್ದಾರೆ. ಹಾಗೆ ನಿಮ್ಮೂರಾಗೂ ಈ ಥರನೇ ಇದ್ದರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.